ನಮಸ್ಕಾರ ಸ್ನೇಹಿತರೆ. ಇವತ್ತು ಫ್ಯಾಮಿಲಿ ಸ್ವಲ್ಪ ಮನೆಯವ್ರಿಗೆ ಹುಷಾರಿರಲಿಲ್ಲ, ಹಂಗಾಗಿ ನಾನೇ ಏನಾರು ಮಾಡೋಣ ಅಂತ ಟ್ರೈ ಮಾಡಿ ಸ್ವಲ್ಪ ಎಗ್ ಬುರ್ಜಿ ಮತ್ತು ಚಪಾತಿ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ನೋಡಿ, ಈರುಳ್ಳಿ ಮಾಲ್ ಮಸಾಲೆಗಳೆಲ್ಲ ಹಾಕಿ ಸುಮ್ಮನೆ ಹೆಂಗೆ ಬೇಕು ಹಂಗಂಗೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ, ಸ್ವಲ್ಪ ನೋಡಿ ಮೊಟ್ಟೆಗಳು ಬೇರೆ ಸರ್ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತರಿಸ್ಕೊಂಡು ಅಂಗಡಿ ಬೇಕಿರೋದು ಸ್ವಲ್ಪ ಕಲ್ಕಿ ಚೆನ್ನಾಗಿ ಮೊಟ್ಟೆನ ಅದರೊಳಗೆ ಹೂದತ್ತಾಗಿ ತಿರುಗಿಸಿ, ಇನ್ನೂ ಉಯ್ಯೋ ಟೈಮ್ ಐತೆ, ಸ್ವಲ್ಪ ಅದೆಲ್ಲ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಎಲ್ಲ ನೋಡಿ ಈ ರೇಂಜಿಗೆ ಮೊಟ್ಟೆನ ಹೂದು ಅದರೊಳಗೆ, ಆಮೇಲೆ ಚೆನ್ನಾಗಿ ಸ್ವಲ್ಪ ಅದನ್ನು ಫಾಸ್ಟಾಗಿ ಸಣ್ಣ ಸಣ್ಣ ಪುಡಿ ಆಗೋ ಥರ ತಿರುಗಿಸಿಲ್ಲ ನಾನು, ಸ್ವಲ್ಪ ದಪ್ಪ ನೋಡಿ ಈ ಥರ ಈ ರೇಂಜಿಗೆ ತಿರುಗಿಸಿದ್ದೀನಿ. ಆಮೇಲೆ ಮಾಮೂಲಿ ಚಪಾತಿ ಹಿಟ್ಟ ನನಗಂತೂ ಕಲ್ಸೋಕೆ ಅಷ್ಟಾಗಿ ಬರೋಲ್ಲ, ಕಲಿಸ್ತೀನಿ, ಆದರೆ ಸ್ವಲ್ಪ ರಿಸ್ಕೊಂಡು ಮನೆಯವ್ರ ಹತ್ರನೇ ಕಲಿಸ್ಕೊಂಡೆ. ಆಮೇಲೆ ನೀಟಾಗಿ ಸ್ವಲ್ಪ ಈ ಥರ ಎಲ್ಲ ಉಂಡೆ ಮಾಡ್ಕೊಂಡು, ನನಗೆ ಹೋಟ್ಲಲ್ಲಿ ಕೆಲಸ ಮಾಡಿರೋ ಅನುಭವ ಐತೆ, ಹಂಗಾಗಿ ಚಪಾತಿ ರೊಟ್ಟಿ ತಂದೂರಿ ರೊಟ್ಟಿ ಇವೆಲ್ಲ ಮಾಡಿದ್ದೀನಿ ಒಂದು ಸ್ವಲ್ಪನೇ ಟೈಮಲ್ಲಿ. ಹಂಗಾಗಿ ಸ್ವಲ್ಪ ಈ ಚಪಾತಿ ಇದೆಲ್ಲ ಮಾಡೋಕ್ಕೆ ಬರ್ತದೆ ನನಗೆ. ಹಂಗಾಗಿ ಚೆನ್ನಾಗಿ ಕ್ಲೀನಾಗಿ ರೆಡಿ ಮಾಡ್ಕೊಂಡು ಸ್ವಲ್ಪ ಲಟ್ಟಣಿಕೆಲ್ಲ ಹಂಗೆ ಲಾಡಿಸಿ, ಆ ಕಡೆ ಬೇಯಿಸೋದು ನಾನೇ, ಈ ಕಡೆ ಇದು ಅರಿಯೋದು ನಾನೇ. ಎಲ್ಲ ಅರೆದು ಚೆನ್ನಾಗತ್ತೆ ಬೇಯಿಸಿ, ಈ ವಿಡಿಯೋ ಮಾಡ್ತಿರೋದು ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ ನಿಮಗೆ, ಮಗಳು ವೀಡಿಯೋಗ್ರಾಫರ್ ಮಗಳು. ಸ್ವಲ್ಪ ಅವಳಿಗೂ ಹಂಗೆ ಮೇಂಟೆನೆನ್ಸ್ ಮಾಡ್ಕೊಂಡು ಇನ್ನೇನು ಮಾಡೋದು. ಚಪಾತಿನ ಡಿಫ್ರೆಂಟ್ ಟೈಪ್ ಅರೆದಿದ್ದೀನಿ, ಒಂದು ಪರೋಟ ಟೈಪು ಒಂದು ಸತಿ, ಹಂಗೆ ಆಮೇಲೆ ಡಬಲ್ ಚಪಾತಿನ ಒಂದು ಟೈಪು, ಆ ಥರ ಅರೆದು ಡಿಫ್ರೆಂಟ್ ಟೈಪಲ್ಲಿ ಬೇಯಿಸಿದ್ದೀನಿ. ನೋಡಿ, ಇದು ಡಬಲ್ ಚಪಾತಿ, ಇವು ಸಿಂಗಲ್ ಪರೋಟ ಚಪಾತಿ, ಇದು ಈ ಥರ ಬೇಯಿಸಿ ಕೊನೆಗೆ ಅವನೇನು ತಗೊಂಡು ಬಂದು ಇಟ್ಟು ರೆಡಿ ಮಾಡಿದ್ಲು ಮಗಳು, ಬಂದು ಕೂತ್ಕೊಂಡು ಏನು ಮತ್ತೆ ನೋಡಿ ಈ ರೇಂಜ್ಗೆ ಎಗ್ ಬುರ್ಜಿ ರೆಡಿಯಾಗೈತೆ. ಹಂಗೆ ಮಗಳಿಗೆ ಒಂದು ಸ್ವಲ್ಪ, ನಂಗೆ ಒಂದು ಸ್ವಲ್ಪ ಹಂಗೆ ಹಾಕೊಂಡು ಚಪಾತಿನ ಮಡಿಕೊಂಡು ಎಳೆದು ಬಿಸಾಕ್ತಾ ಇರೋದೆ ನೋಡಿ, ಈ ರೇಂಜಿಗೆ ತಿಂತ ಸೂಪರ್. ನಮ್ಮ ಮಗಳಿಗೆ ಸೂಪರು ಅಂತ ಹೇಳಿದ್ಮೇಲೆ ಇನ್ನು ಮನೆಯವರು ಬಂದು 2 ಚಪಾತಿ ಎಳೆದ್ರು. ವಾವ್, ಅದ್ಭುತವಾಗಿತ್ತು, ಸೂಪರ್. ಹೆಂಗಿತ್ತು ಮಗಳೇ? ಅದ್ಭುತವಾಗಿತ್ತು. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಂಗಿತ್ತು ಅಂತ ತಿಳಿಸ್ಬೇಕಾ? ಹೌದು.